ಸ್ನೇಹಿತರೆ, ನೀವೀಗ ನೋಡ್ತಾ ಇದ್ದೀರಾ ಚಂಚಲ್ ಮೀಡಿಯಾ. ಇವತ್ತಿನ ವಿಡಿಯೋದಲ್ಲಿ ಗೂಗಲ್ ಅಕೌಂಟ್ ಅನ್ನು ಹೇಗೆ ರಿಮೂವ್ ಮಾಡಬಹುದು ಎಂಬುದನ್ನು ಚರ್ಚಿಸಲಿದ್ದೇವೆ. ಅಂದಹಾಗೆ ನೀವಿನ್ನು ಚಂಚಲ್ ಮೀಡಿಯಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ. ಈ ವಿಡಿಯೋದ ಮಧ್ಯದಲ್ಲಿ ಗೂಗಲ್ ಅಕೌಂಟ್ ಅನ್ನು ರಿಮೂವ್ ಮಾಡುವುದಾ ಒಳ್ಳೆಯದು ಅಥವಾ ಡಿಲೀಟ್ ಮಾಡುವುದಾ ಒಳ್ಳೆಯದು, ಬೆಟರ್ ಯಾವುದಂತ ನಾವು ನಿಮಗೆ ತಿಳಿಸಿಕೊಡ್ತಾ ಇದ್ದೀವಿ. ವಿಡಿಯೋ ಸಂಪೂರ್ಣವಾಗಿ ನೋಡಿ ಸಹಕರಿಸಿ. ಮೊದಲನೇದಾಗಿ ರಿಮೂವ್ ಮಾಡುವುದು ಮತ್ತು ಡಿಲೀಟ್ ಮಾಡುವುದರ ನಡುವಿನ ವ್ಯತ್ಯಾಸ. ಒಮ್ಮೆ ನೀವು ರಿಮೂವ್ ಮಾಡಿದ್ರೆ ನಿಮ್ಮ ಮೊಬೈಲ್ನಿಂದ ಕಂಪ್ಲೀಟ್ ಆಗಿ ಹೋಗುತ್ತೆ, ಎಲ್ಲ ಡಾಟಾ ಹೋಗುತ್ತೆ, ಕಾಂಟ್ಯಾಕ್ಟ್ಸ್ ಹೋಗುತ್ತೆ, ಯೂಟ್ಯೂಬಲ್ಲಿ ಚಾನಲ್ ಇದ್ದರೆ ಚಾನಲ್ ಹೋಗುತ್ತೆ, ಗೂಗಲ್ ಡ್ರೈವ್ ಅಲ್ಲಿ ಫೋಟೋಸ್ ವಿಡಿಯೋಸ್ ಇದ್ರೆ ಅದು ಕೂಡ ಹೋಗುತ್ತೆ. ಈ ರೀತಿಯಲ್ಲಿ ಗೂಗಲ್ನ ಅಂಡರ್ ಇರುವಂತಹ ಎಲ್ಲ ಡಾಟಾ ಕೂಡ ಕ್ಲೀನ್ ಆಗಿ ಹೋಗುತ್ತೆ. ಇನ್ನು ನೀವು ಆ ಅಕೌಂಟ್ ಅನ್ನು ಮತ್ತೊಮ್ಮೆ ಪಾಸ್ವರ್ಡ್ ಕೊಟ್ಟು ಸೈನ್ ಇನ್ ಮಾಡಿದಾಗ, ಲಾಗಿನ್ ಮಾಡಿದಾಗ ಇದೆಲ್ಲ ರಿಟರ್ನ್ ದೊರೆಯುತ್ತೆ. ಕಾಂಟ್ಯಾಕ್ಟ್ಸ್ ಇರ್ಬೋದು, ಯೂಟ್ಯೂಬ್ ಚಾನಲ್ ಇರ್ಬೋದು, ಎಲ್ಲ ಕೂಡ ರಿಟರ್ನ್ ದೊರೆಯುತ್ತೆ. ಈ ಮೊಬೈಲಲ್ಲಿ ನೀವು ರಿಮೂವ್ ಮಾಡಿದ್ರೆ ಮತ್ತೊಂದು ಮೊಬೈಲಲ್ಲಿ ಲಾಗಿನ್ ಮಾಡಿದ್ರು ಅದು ಆನ್ ಆಗುತ್ತೆ, ಲಾಗಿನ್ ಆಗುತ್ತೆ. ಇನ್ನು ಲಾಗಿನ್ ಮಾಡಿದ್ದ ಎರಡು ಮೊಬೈಲಲ್ಲಿ ಈಗ ನೀವು ಲಾಗಿನ್ ಮಾಡಿದ್ರಿ, ಒಂದರಲ್ಲಿ ರಿಮೂವ್ ಮಾಡಿದ್ರಿ, ಮತ್ತೊಂದರಲ್ಲಿ ಏನಾಗುವುದಿಲ್ಲ, ಅದು ಲಾಗಿನ್ ಆಗಿಯೇ ಇರುತ್ತೆ. ಡಿಲೀಟ್ ಮಾಡಿದ್ರೆ ಎರಡು ಮೊಬೈಲಲ್ಲಿ ಒಂದು ಮೊಬೈಲಲ್ಲಿ ಡಿಲೀಟ್ ಮಾಡಿದ್ರು ಮತ್ತೊಂದು ಮೊಬೈಲಲ್ಲಿ ಕೂಡ ಹೋಗುತ್ತೆ, ಕಂಪ್ಯೂಟರಲ್ಲಿ ಕೂಡ ಹೋಗುತ್ತೆ, ಎಲ್ಲ ಕಡೆ ಡಿಲೀಟ್ ಆಗಿ ಹೋಗುತ್ತೆ. ಮತ್ತೆ ನಿಮಗೆ ರಿಕವರಿ ಮಾಡಲಿಕ್ಕೆ ಆಗೋದಿಲ್ಲ. ಅದೇ ರೀತಿಯಲ್ಲಿ ಗೂಗಲ್ ಅಂಡರ್ನಲ್ಲಿರುವ ಡಾಟಾಗಳು ಯೂಟ್ಯೂಬ್ ಚಾನಲ್ ಇರ್ಬೋದು ಅಥವಾ ಗೂಗಲ್ ಡ್ರೈವ್ ಅಲ್ಲಿ, ಮತ್ತೆ ಕಾಂಟ್ಯಾಕ್ಟ್ಸ್, ಗೂಗಲ್ ಡ್ರೈವ್ ಅಲ್ಲಿರುವ ಫೋಟೋಸ್, ವಿಡಿಯೋಸ್, ಕಾಂಟ್ಯಾಕ್ಟ್ಸ್ ಮತ್ತೆ ಕ್ಯಾಲೆಂಡರ್, ಈ ರೀತಿಯಲ್ಲಿ ಎಲ್ಲ ಕೂಡ ಡಿಲೀಟ್ ಆಗಿ ಹೋಗುತ್ತೆ. ಮತ್ತೆ ಅದಕ್ಕೆ ನಿಮಗೆ ರಿಕವರಿ ಮಾಡಲಿಕ್ಕೆ ಆಗೋದಿಲ್ಲ. ಒಮ್ಮೆ ನೀವು ರಿಮೂವ್ ಮಾಡಿದ್ರೆ, ಒಂದು ಅಕೌಂಟ್ ಅನ್ನು ನೀವು ರಿಮೂವ್ ಮಾಡಿದ್ರಿ, ಆದ ನಂತರ 2 ವರ್ಷಗಳ ತನಕ ಅದು ಯಾವುದೇ ಮೊಬೈಲಲ್ಲಿ ಆನ್ ಆಗಿಲ್ಲ, ಆಕ್ಟಿವ್ ಆಗಿಲ್ಲ, ಯೂಸ್ ಮಾಡಿಯೇ ಇಲ್ಲ ಅಂದ್ರೆ ಅದು ಆಟೋಮೆಟಿಕ್ ಆಗಿ ಡಿಲೀಟ್ ಆಗುತ್ತೆ. ಆಗ ನಿಮಗೆ ಒಂದು ಗೂಗಲ್ ಅಕೌಂಟ್ ಅನ್ನು ಡಿಲೀಟ್ ಮಾಡಬೇಕು ಅಂದ್ರೆ ನೀವು ರಿಮೂವ್ ಮಾಡಬೇಕು. ನಿಮಗೆ ಬೆಟರ್ ಯಾವುದಂದ್ರೆ ರಿಮೂವ್ ಮಾಡೋದು. ರಿಮೂವ್ ಮಾಡಿದ್ರೆ ಮತ್ತೆ ಯಾವ ಮೊಬೈಲಲ್ಲೂ ನೀವು ಲಾಗಿನ್ ಮಾಡದಿದ್ರೆ ಅದು ಆಟೋಮೆಟಿಕ್ ಆಗಿ 2 ವರ್ಷಗಳ ನಂತರ ಡಿಲೀಟ್ ಆಗಿ ಹೋಗುತ್ತೆ. ನೀವು ಒಮ್ಮೆ ಡಿಲೀಟ್ ಮಾಡಿದ್ರಿ, ನಿಮ್ಗೆ ಆಗ ಬೇಕಾದಂಥ ಕಾಂಟ್ಯಾಕ್ಟ್ಸ್ ಅಥವಾ ಯೂಟ್ಯೂಬ್ ಚಾನಲ್ ಅಥವಾ ಗೂಗಲ್ ಡ್ರೈವ್ ಅಲ್ಲಿ ಫೋಟೋಸ್, ವಿಡಿಯೋಸ್ ಅದೆಲ್ಲ ಡಿಲೀಟ್ ಆಗಿ ಹೋಗುತ್ತೆ. ರಿಮೂವ್ ಮಾಡಿ 2 ವರ್ಷಗಳ ತನಕ ಟೈಮ್ ಇದೆ. ನಿಮ್ಗೆ ಅದು ಬೇಕು ಅಂತ ಆದಾಗ ಏನು ಮಾಡ್ಬೋದು, ಗೂಗಲ್ ಅಕೌಂಟ್ ಕೊಟ್ಟು ಪಾಸ್ವರ್ಡ್ ಕೊಟ್ಟು ಸೈನ್ ಇನ್ ಮಾಡಿದ್ರೆ ಅದು ಲಾಗಿನ್ ಆಗುತ್ತೆ. ನಿಮ್ಗೆ ಬೇಕಾದ ಫೋಟೋಸ್, ವಿಡಿಯೋಸ್ ತೆಗೆದು ಮತ್ತೆ ರಿಮೂವ್ ಮಾಡಿದ್ರು ಮತ್ತೆ 2 ವರ್ಷಗಳ ನಂತರ ನೀವು ಅದೇ ಅಕೌಂಟ್ ಇನ್ನು ನಿಮಗೆ ಬೇಡ ಅಂದ್ರೂ 2 ವರ್ಷಗಳ ನಂತರ ಮುಟ್ಟದೇ ಇದ್ರೆ ಅದು ಡಿಲೀಟ್ ಆಗಿ ಹೋಗುತ್ತೆ. ಈ ರೀತಿಯಲ್ಲಿ ಮಾಡ್ಬೋದು. ನಾವೀಗ ಗೂಗಲ್ ಅಕೌಂಟ್ ಅನ್ನು ಹೇಗೆ ರಿಮೂವ್ ಮಾಡೋದು ಅಂತ ನೋಡುವ. ಮೊದಲನೇದಾಗಿ ನಿಮ್ಮ ಮೊಬೈಲ್ನಲ್ಲಿ ನಾರ್ಮಲ್ ಆಗಿರುವ ಸೆಟ್ಟಿಂಗ್ಸ್, ಈ ರೀತಿಯಲ್ಲಿ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ. ಈ ರೀತಿಯಲ್ಲಿ ನಾರ್ಮಲ್ ಆಗಿರುವ ಸೆಟ್ಟಿಂಗ್ಸ್ ಅನ್ನು ಓಪನ್ ಮಾಡಿ. ಕಾಲ್ ಸೆಟ್ಟಿಂಗ್ಸ್, ಫೋನ್ ಸೆಟ್ಟಿಂಗ್ಸ್ ಎಲ್ಲ ಇರುತ್ತೆ ಅಲ್ವಾ, ಆ ಸೆಟ್ಟಿಂಗ್ಸ್ ಅನ್ನು ಓಪನ್ ಮಾಡಿ. ಓಪನ್ ಮಾಡಿದ ನಂತರ ಕೆಳಗೆ ಹೋಗಬೇಕು. ಕೆಳಗೆ ಅಂದರೆ ಎಂಡಿಗೆ ಹೋಗಬೇಕು, ಲಾಸ್ಟಿಗೆ ಹೋದಾಗ ಅಲ್ಲಿ ನಿಮಗೆ ಯೂಸರ್ಸ್ ಆ್ಯಂಡ್ ಅಕೌಂಟ್ಸ್ ಅಂತ ಆಪ್ಷನ್ ಇರುತ್ತೆ, ಅಥವಾ ನಿಮಗೆ ಅಲ್ಲಿ ಗೂಗಲ್ ಅಂತ ಆಪ್ಷನ್ ಇರುತ್ತೆ. ನನಗೆ ಎರಡು ಕೂಡ ಆಪ್ಷನ್ ಇದೆ ನೋಡಿ, ಯೂಸರ್ಸ್ ಆ್ಯಂಡ್ ಅಕೌಂಟ್ಸ್ ಅಂತ ಕೂಡ ಇದೆ, ಗೂಗಲ್ ಅಂತ ಕೂಡ ಇದೆ. ಅಥವಾ ನಿಮಗೆ ಯೂಸರ್ಸ್ ಅಂತ ಇರ್ಬೋದು, ಅಕೌಂಟ್ಸ್ ಅಂತ ಇರ್ಬೋದು, ಈ ರೀತಿಯಲ್ಲಿ ಆಪ್ಷನ್ ಇರುತ್ತೆ. ಅದರಲ್ಲಿ ಕ್ಲಿಕ್ ಮಾಡಿ. ಯೂಸರ್ಸ್ ಆ್ಯಂಡ್ ಅಕೌಂಟ್ಸ್ ಮೇಲೆ ಕ್ಲಿಕ್ ಮಾಡಿ ತೋರಿಸ್ತೀನಿ. ಯೂಸರ್ಸ್ ಆ್ಯಂಡ್ ಅಕೌಂಟ್ಸ್ ಮೇಲೆ ಕ್ಲಿಕ್ ಮಾಡಿದೆ. ಕ್ಲಿಕ್ ಮಾಡಿದಾಗ ಇಲ್ಲಿ ಆ್ಯಪ್ ಬರುತ್ತೆ. ಇಲ್ಲಿ ಆ್ಯಪಲ್ಲಿ ಗೂಗಲ್ ಇದೆ ನೋಡಿ, ಈ ಗೂಗಲನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನಿಮ್ಮ ಗೂಗಲ್ ಅಕೌಂಟ್ ಯಾವುದೆಲ್ಲ ಇದರಲ್ಲಿ ಸೈನ್ ಇನ್ ಆಗಿದೆ, ಲಾಗಿನ್ ಆಗಿದೆ, ಅದರ ಲಿಸ್ಟ್ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಆ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೀವು ಡೈರೆಕ್ಟ್ ಯೂಸರ್ಸ್ ಆ್ಯಂಡ್ ಅಕೌಂಟ್ಸ್ ಮೇಲೆ ಕ್ಲಿಕ್ ಮಾಡದೆ ಡೈರೆಕ್ಟ್ ಗೂಗಲ್ ಮೇಲೆ ಕ್ಲಿಕ್ ಮಾಡಿದ್ರು ಈ ರೀತಿಯಲ್ಲಿ ಲಿಸ್ಟ್ ಬರುತ್ತೆ. ನಿಮಗೆ ಯಾವ ಅಕೌಂಟ್ ಅನ್ನು ಡಿಲೀಟ್ ಮಾಡಬೇಕು ಆ ಅಕೌಂಟ್ ಅನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಅಲ್ಲಿ ಮೇಲೆ ಎಡಭಾಗದಲ್ಲಿ ಮೇಲೆ 3 ಡಾಟ್ ಇದೆ ನೋಡಿ, ಆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ರಿಮೂವ್ ಅಕೌಂಟ್ ಅಂತ ಆಪ್ಷನ್ ಇದೆ. ಆ ರಿಮೂವ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಕೆಲವೊಮ್ಮೆ ಡೈರೆಕ್ಟ್ ರಿಮೂವ್ ಆಗುತ್ತೆ, ನಂದೀಗ ಡೈರೆಕ್ಟ್ ರಿಮೂವ್ ಆಯ್ತು ನೋಡಿ. ಕೆಲವೊಮ್ಮೆ ಇದು ಲಾಕ್ ಸ್ಕ್ರೀನ್ ಕೇಳುತ್ತೆ, ಆ ಲಾಕ್ ಸ್ಕ್ರೀನ್ ಕೊಟ್ಟರೆ ರಿಮೂವ್ ಆಗುತ್ತೆ, ಡಿಲೀಟ್ ಆಗೋದಲ್ಲ, ರಿಮೂವ್ ಆಗುತ್ತೆ. 2 ವರ್ಷಗಳ ತನಕ ನೀವು ಈ ಅಕೌಂಟ್ ಅನ್ನು ಸೈನ್ ಇನ್ ಮಾಡಿಲ್ಲ ಅಂದ್ರೆ, ಲಾಗಿನ್ ಮಾಡಿಲ್ಲ ಅಂದ್ರೆ ಆಟೋಮೆಟಿಕ್ ಆಗಿ ಡಿಲೀಟ್ ಆಗುತ್ತೆ. ಹಾಗೆ ನೋಡುವಾಗ ಡಿಲೀಟ್ ಮಾಡೋದಕ್ಕಿಂತ ರಿಮೂವ್ ಮಾಡೋದು ಒಳ್ಳೆಯದು. ಅಂದ್ರೆ ಒಮ್ಮೆ ಡಿಲೀಟ್ ಮಾಡಿದ್ರೆ ಅದು ರಿಕವರಿ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಗೂಗಲ್ ಅಂಡರ್ ಅಲ್ಲಿ ಎಲ್ಲ ಕೂಡ ಬರುತ್ತೆ ನೋಡಿ, ನಾವು ಮೊಬೈಲ್ ಯೂಸ್ ಮಾಡೋದೇ ಗೂಗಲ್ ಅಂಡರ್ ಅಲ್ಲಿ. ಆಗ ನನ್ನ ಮೊಬೈಲಲ್ಲಿ ಎಲ್ಲ ಕೂಡ ಬರುತ್ತೆ.
ಏನಾದರೂ ಇದ್ದರೆ ಅದನ್ನು ನಮಗೆ ರಿಕವರಿ ಬೇಕು ಅಂದರೆ ನಾವು ರಿಮೂವ್ ಮಾಡೋದು ಒಳ್ಳೆಯದು. ಈ ರೀತಿಯಲ್ಲಿ ಗೂಗಲ್ ಅಕೌಂಟನ್ನು ಬಹಳ ಸುಲಭದಲ್ಲಿ ರಿಮೂವ್ ಮಾಡ್ಬೋದು. ನೀವಿನ್ನು ನಮ್ಮ ಚಂಚಲ್ ಮೀಡಿಯಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಹಕರಿಸಿ. ವಿಡಿಯೋ ಸಂಪೂರ್ಣವಾಗಿ ನೋಡಿ ಸಹಕರಿಸಿದ್ದಕ್ಕೆ ಧನ್ಯವಾದಗಳು.